ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ನಾನಿವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೆ ತಿಂಡಿ ತೀರ್ಥ ಎಲ್ಲ ಆಯಿತು, ಮುಗಿಸ್ಕೊಂಡು ಹಾಗೆ ಟಿ ವಿ ನೋಡ್ತಾ ಕೂತ್ಕೊಂಡಿದ್ವಿ. ಮೀಶೋದಿಂದ ಒಂದು ಪಾರ್ಸಲ್ ಬಂತು, ಅದು ಕೂಡ ರಿಸೀವ್ ಮಾಡಿಕೊಂಡೆ. ನಾನು ಏನದು ಕುರ್ತಿ ಆರ್ಡ್ರ್ ಮಾಡಿದ್ದೆ. ಫೈನಲಿ ಬಂತು, ಚೆನ್ನಾಗಿದೆ ಕಲರ್ ಕಾಂಬಿನೇಷನು, ತುಂಬ ಚೆನ್ನಾಗಿದೆ. ಕಾಟನ್ ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ನನಗೆ ಕುರ್ತಿಗಳಂದರೆ ತುಂಬ ಇಷ್ಟ, ಸೊ ಹಾಗಾಗಿ ಜಾಸ್ತಿ ಕುರ್ತೀಸೇ ಆರ್ಡ್ರ್ ಮಾಡ್ತಾ ಇರ್ತೀನಿ. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇಲ್ಲಿ ಪಾಪು ನೋಡಿ ನಮ್ಮಮ್ಮ ಏನೋ ಮಾಡ್ತೈತಲ್ಲ ಮೊಬೈಲ್ ಇಟ್ಕೊಂಡು ಅಂತ ನೋಡ್ತಾ ನಿಂತ್ಕೊಂಡಿದ್ಲು. ಸೊ ನೀವು ಬೈ ಮಾಡಿ, ತುಂಬ ಚೆನ್ನಾಗಿದೆ. ಕಲ್ಲರ್ ಇಷ್ಟ ಆಯಿತು. ನನ್ನ ಹತ್ರ ಪರ್ಪಲ್ ಅಷ್ಟು ಕಲೆಕ್ಷನ್ ಕಮ್ಮಿ ಇತ್ತು. ಸರಿ ಅಂದ್ಕೊಂಡು ಪರ್ಪಲ್ ಆರ್ಡ್ರ್ ಮಾಡಿದೆ. ಫೈನಲಿ ರಿಸೀವ್ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ, ಫಿಟ್ಟಾಗಿ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಸ್ಟಿಚಿಂಗ್ ಮಾಡಿಸ್ಬೇಕು, ಆಲ್ಟ್ರ್ ಮಾಡಿಸ್ಬೇಕು. ಸೊ ಅದಾದಮೇಲೆ ನೆನ್ನೆ ಹಣ್ಣು ತಗೊಂಡಿದ್ನಲ್ಲ, ಈಗ ನಮ್ಮ ಕರಿಯ ಕಟ್ ಮಾಡಿ ತಗೊಂಬಂದ, ಸರಿ ಅಂದ್ಕೊಂಡು ತಿಂತಾ ಕೂತ್ಕೊಂಡಿದ್ವಿ. ಇಲ್ಲಿ ಪಾಪು ಕೂಡ ಅವಳಿಗೆ ಯಾಕೋ ಸ್ವಲ್ಪ ಕೆನ್ನೆ ಊದ್ಕೊಂಡ್ಬಿಟ್ಟೈತೆ. ಅದೇನೋ ಮಂಗನ ಭಾವ ಏನೋ ಅಂತಾರಲ್ಲ, ಆ ಥರ ಆಗ್ಬಿಟ್ಟೈತೆ. ಸೊ ಶೀತಕ್ಕೋ ಏನೋ ಗೊತ್ತಿಲ್ಲ. ಸೊ ಹಿಂಗಾಗಿತ್ತು. ನಮ್ಮ ಮಾವ ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ ಅಂತು. ನನಗೆ ಈ ಹಾಸ್ಪಿಟಲ್ಗೆ ಪದೇ ಪದೇ ಮಕ್ಕಳನ್ನ ಕರ್ಕೊಂಡು ಹೋಗೋದೆಲ್ಲ ಇಷ್ಟ ಆಗೋದಿಲ್ಲ, ಹಾಗಾಗಿ ಕರ್ಕೊಂಡು ಹೋಗಲಿಲ್ಲ. ಅದೇ ಹಪ್ಳ ಸಂಡಿಗೆ ಎಲ್ಲ ಮಾಡಿದ್ವಲ್ಲ, ಅದೆಲ್ಲ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೆ. ಇವತ್ತು ಏನೋ ಸೊಪ್ಪು ಸಾರು ಇತ್ತು. ಆಮೇಲೆ ಬೆಳಗ್ಗೆನೇ ಬದನೇಕಾಯಿ ಬಜ್ಜಿ ಅದೆಲ್ಲ ಮಾಡಿದ್ದೆ. ಸೊ ಸೈಡ್ಗೆ ನೆಂಚ್ಕೊಳ್ಳೋಕ್ಕೆ ಸಂಡಿಗೆ ಬೇಕು ಅಂತ ಅಂದ ಕರಿಯ, ಹಂಗಾಗಿ ಎಲ್ಲ ಎಣ್ಣೆಗೆ ಹಾಕಿ ಕರೆದ್ಬಿಟ್ಟು ಈಗ ಮುದ್ದೆ ಮಾಡಿ ಕೊಡ್ತಾಯಿದ್ದೀನಿ. ಸೊ ಹಾಗೆ ಇದು ತುಂಬೆ ಗಿಡ. ಇವಾಗ ಇದನ್ನೇನು ಮಾಡಬೇಕು? ಇಂಡಬೇಕು ರಸ, ರಸಬೇಕು ಕೈಯಾಗ. ಮಲಗೈತೆ. ಈ ಕೋಲಣ್ಣನ ಸೊಪ್ಪು ಬಂದಂಗೆ ಇದ್ದಂಗೆ ಆಯ್ತಲ್ಲ. ಇಂಥ ಹೂವು ಆಗ್ಬೇಕು, ಇಂಥ ಹೂವು ಬರಬೇಕು, ಹಿಂಗೆಲ್ಲ ಗೊತ್ತಾಗುತ್ತೆ. ತೆನೆ ನೋಡ್ಬೇಕು. ಸಾಕು. ಸಾಕು. ಚೂರು ಅರಿಶಿನ ಹಾಕೋದು. ಅರಿಶಿನೇ ಸುಮ್ಮನೆ ಸ್ವಲ್ಪ ಹಾಕು, ತಪ್ಪನ ಹಾಕಿ ಆಮೇಲೆ ಸಾಕ. ಸಾಕು. ಹಿಂಗೆ ಬೆಲ್ಲ ತಿಕ್ಕು, ಹಿಂಗನ್ನು ಏನೂ ಆಗಲ್ಲ. ಬೆಲ್ಲ ಹಿಂಗನ್ನು ಇನ್ನೊಂದು ಚೂರು ಹಾಕಿ, ಇನ್ನೊಂದು ಚೂರು ಸ್ವಲ್ಪ ಹಾಕು, ಸ್ವಲ್ಪ. ಸಾಕ. ಸಾಕು.
ಆಯ್ತು ನಿಧಾನ ಅದಕ್ಕೇನು ಆಗಲ್ಲ. ಭಾವಿತದೆ ಎಲ್ಲ ಎರಡು ಕಡೆ ಕಚ್ಚಮ್ಮ ಬಂದೈತಿ ಬಂದೈತಿ ಕೆಳ ಕಟ್ಟಿ ಕುತ್ತಿಗೆ ಕೆಳಗೆ ಕೆಳಕ್ಕೆ ಬೆಳಗ್ಗೆ ಸರಿ ಹೋಗುತ್ತಾ? ಏನು ಹಾಂ ಹಾಂ ಕೈ ತೆಗಿಪ್ಪ ತೆಗಿಪಪ್ಪ ಕೈ. ಅಪ್ಪು ನೀವು ಟೀ ಶರ್ಟ್ ಬಿಚ್ಚಬೇಕಿತ್ತು. ಸ್ಕಿನ್ಗೆ ಏನು ಆಗಲ್ಲ ನಚ್ಚ, ಇದು ಚರ್ಮಕ್ಕೆ ಏನು ಆಗಲ್ಲ. ಗೌರಿಗೊಂದು ರಾಸಪ್ಪ ಬರ್ತಿತ್ತು, ಪಾಪ ಊಟ ಮಾಡಿಲ್ಲ ಪಾಪ. ಪಾಪ ಅಯ್ಯೋ ಅಲ್ಲಿ ನೋಡ, ಅಲ್ಲಿ ತಾತನ ನೋಡು. ಬಂಗಾರಿ ತಣ್ಣಗೈತಲ್ಲ, ತಣ್ಣಗೈತಲ್ಲ, ಚಕ್ರಿ ತಣ್ಣಗೈತಿ, ತಣ್ಣಗೈತಿ ಬಂಗಾರಿ. ಚೆನ್ನಾಗಿದ್ದಿದ್ರೆ ಇಷ್ಟೊತ್ತಿಗೆ ಹೆಂಗೆ ಆಡಿರೋಳು. ಅವಳಿಗೆ ಮುದ್ದೆ ಇಷ್ಟ, ಮುದ್ದೆನೇ ತಿಂದಿಲ್ಲ ಪಾಪ. ಎಲ್ಲಿ ಪಪ್ಪ? ಪಪ್ಪ ಎಲ್ಲಪ್ಪ? ಪಪ್ಪ ನೋಯ್ತೈತಾ? ಸರಿ ಹೋಗುತ್ತೆ ಬಿಡು. ತಾ ನೀರು ಕುಡಿ. ಪಪ್ಪ ಮಗನೇ, ಅಯ್ಯೋ ನಿಧಾನ ನಿಧಾನ. ಹಾಯ್ ಮಾಡು, ಹಾಯ್ ಮಾಡು. ಹಾಯ್ ಹಾಯ್. ಗೈಸ್ ಇವರು ಟ್ರಿಪ್ ಹೊರಟಿದ್ದಾರೆ ಗೈಸ್, ಬೆಳಗ್ಗೆಯಿಂದ ಹೊರಟಿದ್ದಾರೆ. ಅದು ಯಾವಾಗ ಹೋಗ್ತಾರೋ ಗೊತ್ತಿಲ್ಲ ಗೈಸ್. ತಲೆನೋವು ಬಂದು ಸಾಕಾಗೋಗೈತೆ ಗೈಸ್. ಇದಕ್ಕೆ ನಾನೇ ಹೋಗಿ ವಾಪಸ್ ಬಂದಿದ್ದೆ ಗೈಸ್, ಬಿಟ್ಟಿದ್ರೆ ನಾನು ಏನು ಗೈಸ್ ನೈಟು ಹೊರಡೋದು ಐತೆ ಗೈಸ್. ಕೆಲಸ ಮಾಡೋಕ್ಕೆ ಬಿಡೋದು, ನನ್ನ ಹತ್ರನೂ ಇರಲ್ಲ ಗೈಸ್. ಅವಳು ಏನು ಮಾಡೋಕ್ಕಾಗಲ್ಲ ಗೈಸ್. ನಾನು ಬರ್ತೀನಿ ಗೈಸ್. ಬಾಯ್ ಗೈಸ್, ನಾನು ಬರ್ತೀನಿ. ಬಾಯ್.
ಗೆಲೆ ಸುಬ್ಬಿ ಆಂಟಿ ಬಾಯ್ ಇದು ಬಾಯ್ ಗೈಸ್. ಇವಳು ಸ್ನಾನ ಮಾಡಕ್ ಬಿಡ್ತಿಲ್ಲ, ರಪ್ಪ ಜೀವನ ಮಾಡ್ತಾಳಂತೆ. ಬಾಯ್ ಗೈಸ್. ಇವ್ರ ಫೇಶಿಯಲ್ ಅರ್ಜಿಗೆ ಆರಿರುತ್ತೆ ಎಲ್ಲ. ಮಂತ್ರಾಲಯದ ಒಮ್ಮೆ ಸಿಗೋಣ ಗೈಸ್. ಬಾಯ್. ಓಕೆ ಗೈಸ್, ಫೈನಲಿ ಸ್ನಾನ ಆಗಿ ಪೂಜೆ ಕೂಡ ಆಯಿತು. ನೆಮ್ಮದಿಯಾಗಿ ಪೂಜೆ ಕೂಡ ಮಾಡಿದೆ. ಸಿಂಪಲಾಗಿ ಮಾಡಿದ್ದೀನಿ, ಯಾವುದೇ ಥರ ಹೂವಿನ ಅಲಂಕಾರ ಏನೂ ಇಲ್ಲ. ಸೊ ಇರೋದ್ರಲ್ಲೇ ಪೂಜೆ ಮಾಡಿ ಮುಗಿಸ್ದೆ. ಹಾಗೆ ಈ ಕಡೆ ಲಗೇಜ್ ಕೂಡ ರೆಡಿ ಆಯಿತು. ಸೊ ತುಂಬ ದಿನದಿಂದ ಅಂದ್ಕೊಳ್ತಿದ್ವಿ ಹೋಗಬೇಕು ಅಂತ. ಸೊ ನಿಮಗೆ ತಮ್ಮನೇಲಿ ನೋಡಿದರೆ ಗೊತ್ತಾಗಿರ್ಬೋದು. ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ತುಂಬ ದಿನಗಳಿಂದ ಅಂದ್ಕೊಂಡಿದ್ವಿ. ತುಂಬ ದಿನ ಅಂದರೆ 1 ಇಯರಿಂದ ಕೂಡ ನಾವು ಪ್ಲ್ಯಾನ್ ಮಾಡ್ತಾಯಿದ್ವಿ ಹೋಗಬೇಕು ಅಂತ. ಬಟ್ ಪ್ಲ್ಯಾನ್ ಮಾಡ್ಬೋದು, ಹೋಗೋದಕ್ಕೆ ಅಲ್ಲಿಗೆ ಭಾರಿ ಸುಲಭ ಅಲ್ಲ, ಅದು ಕಷ್ಟನೇ. ಯಾಕಂದರೆ ನಮ್ಮ ಹತ್ರ ಏನೇ ವ್ಯವಸ್ಥೆ ಇರ್ಬೋದು, ಏನೇ ಒಂದು ಹೋಗೋದಕ್ಕೆ ಎಲ್ಲ ಪ್ರಿಪ್ರೇಷನ್ ಕೂಡ ಇದ್ರೂ ಆ ದೇವ್ರು ನೋಡೋದಕ್ಕೆ ಆ ದೇವ್ರ ಪರ್ಮಿಷನ್ ಬೇಕು. ಸೊ ಹಾಗಾಗಿ ನಮ್ಮನ್ನು ಕರೆಸ್ಕೊಳ್ಳೋಕ್ಕೆ 1 ಇಯರ್ ಆಯಿತು ನೋಡಿ. ಸೊ ಫೈನಲಿ ಹೋಗ್ತಾ ಇದ್ದೀವಿ. ನಮ್ಮಕ್ಕ ತೇಜು ಅವರೆಲ್ಲ ಬಂದರು. ಸೊ ಈ ಕಡೆ ಇನ್ನು ಕೆಲವೇ ಸಮಯದಲ್ಲಿ ಹೊರಡುವಂಥದ್ದು. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಹಾಗೆ ಈ ವಿಡಿಯೋ ನಿಮಗೆ ಲೇಟಾಗಿ ಬರುತ್ತೆ. ಸೊ ನಿಮಗೆ ಸ್ವಲ್ಪ ಲೇಟಾಗೇ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಎಡಿಟ್ ಮಾಡೋದೇ ಸ್ವಲ್ಪ ಕಷ್ಟ, ಯಾಕಂದರೆ ಪಾಪು ಇರೋದ್ರಿಂದ ಸ್ವಲ್ಪ ಎಲ್ಲ ಅಪ್ ಆ್ಯಂಡ್ ಡೌನ್ ಆಗ್ತಾ ಇದೆ ಕೆಲಸಗಳು. ಸೊ ಹಾಗಾಗಿ ಫೈನಲಿ ಹೊರಟ್ವಿ. ಈಗ ಹಾಗೆ ನಮ್ಮ ಅಕ್ಕನ ಮನೆಗೆ ಬಂದ್ವಿ. ಇಲ್ಲಿ ಕ್ಯಾಂಡಿ ದಿವ್ಯ ಅವರೆಲ್ಲ ಬರ್ತಾಯಿದ್ದಾರೆ. ಸೊ ಅವ್ರನ್ನೂ ಪಿಕಪ್ ಮಾಡಿಕೊಂಡು ಈಗ ಹೊರಡಬೇಕು. ಸೊ ನಾನು ಸಿಂಪಲ್ಲಾಗಿ ಒಂದು ಗೌನ್ ಥರ ಹಾಕಿದ್ದೀನಿ. ಇದು ಮೀಶೋದಲ್ಲಿ ತೊಗೊಂಡಿದ್ದು, ತುಂಬ ದಿನ ಆಯಿತು. 1 ಟೈಮ್ 2 ಟೈಮ್ ಹಾಕಿದ್ದೀನಿ. ಸೊ ಹಾಗೆ ಇನ್ನೇನು ನೈಟ್ ಜರ್ನಿ ಇರುತ್ತಲ್ವ, ಸೊ ಹಾಗಾಗಿ ಸಿಂಪಲಾಗೇ ವೇರ್ ಮಾಡಿದ್ದೀನಿ. ಸೊ ತುಂಬ ಎಕ್ಸೈಟ್ ಆಗಿದ್ದೀನಿ ಹೋಗೋದಕ್ಕೆ. ಸೊ ಇವತ್ತಿನ ಜರ್ನಿ ಹೇಗಿರುತ್ತೆ ಏನು ಅಂತ ನೋಡುವ. ಸೊ ಇದು ವ್ಲಾಗ್ ಮತ್ತೆ ನಿಮಗೆ ನೆಕ್ಸ್ಟು ವ್ಲಾಗಲ್ಲಿ ಕೂಡ ಕಂಟಿನ್ಯೂ ಆಗುತ್ತೆ, ಯಾಕಂದರೆ ತುಂಬ ಲೆಂತ್ ಇದೆ ವಿಡಿಯೋ. ಸೊ ಹಾಗಾಗಿ ನೆಕ್ಸ್ಟು ವಿಡಿಯೋದಲ್ಲೂ ಕಂಟಿನ್ಯೂ ಆಗುತ್ತೆ ನೋಡಿ. ಪಾರ್ಟ್ 1 ಪಾರ್ಟ್ 2 ಥರ ಹಾಕ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಮ್ಮ ಜೊತೆಗೆ ಮಂತ್ರಾಲಯಕ್ಕೆ ಯಾರೆಲ್ಲ ಬರ್ತೀರಾ ಬನ್ನಿ ಹೋಗೋಣ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬರಲಾ? ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನಗೆ ಬಿಟ್ಟು ಹೋಗ್ತಾ ಇದ್ದೀವಿ ಅವರು ಫೋನ್ಗೇನೆ ಸಿಗಲ್ಲ, ಇನ್ನೇನು ಮಾಡ್ತೀವಿ. ಹಾಂ ಲತಾ ಸಿದ್ಧ ಮತ್ತೆ ಕೇತು ಕೀರ್ತಿ ಗಾಡಿ ಮಕ್ಕಳೆಲ್ಲ ನಿಮ್ಮ ದಡ ಇವತ್ತು ಚೆನ್ನಾಗಿ ಕಾಣ್ತಿದ್ದಾಳೆ, ಏನೋ ಡಿಫ್ರೆಂಟ್ ಕಾಣ್ತಿದ್ದಾಳೆ. ಕಿವಿದಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಹಿಂಗ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತದೆ. ಮದ್ವೆಗೆ ಎಲ್ಲರೂ ಇದು ವ್ಯಾಕ್ಸ್ ಎಲ್ಲ ಮಾಡಿಸ್ಬೇಡ. ಓಹೋ ಪುಡಿ. ಆಮೇಲೆ ನಾವು ಯಾವ್ದೋ ಕಂಪ್ನಿ ಯೂಸ್ ಮಾಡ್ತಾ ಇದ್ದೀವಿ. ಬಾಯ್ ಫ್ರೆಂಡ್ಸ್.
ಗೈಸ್ ನಮ್ಮ ಹುಡುಗ ಯಾಕೋ ಬೇಜಾರದಲ್ಲಿ ಕುಂತಾನೆ. ಅವ್ರ ಮೂವರ ಕಂಪ್ನಿ ಸಿಕ್ತು ಬಿಡೋದ್ಲಾಗ ನಮಗೆ ಟೆನ್ಷನ್ ಇರಲ್ಲ. ಇಲ್ಲಿ ಬಂದ ಮೇಲೆ ಬಂದಿಲ್ಲ ಅಂತ ನಾನು ತಗೊಂಬರಕ್ಕೆ ಹೋಗಿತ್ತು. ಅಲ್ಲೋಗ ಅಕ್ಕನ ಹತ್ರ ಹೋಗು. ಅಲ್ಲೋಗ ಅಲ್ಲಿ ಅಲ್ಲಿ ಪಾಪ ಇಲ್ಲಿ ಪಾಪ ಅಲ್ಲೋಗು. ಅಲ್ಲೋಗ ಅಲ್ಲಿ ಅಲ್ಲಿ ಮಮ್ಮ. ಹೇಳಿ ಫ್ರೆಂಡ್ಸ್. ಏ ಪಾಪ ನೋ ಎಡಿಟ್. ಎಲ್ಲರೂ ಎಂಜಾಯ್ ಮಾಡ್ಬೇಕು. ಇವ್ರಿಬ್ರು ಕೈಗೆ ಮಾಡ್ಸೋಣ ನಾವೆಲ್ಲ ಬರೀ ಬ್ಲಾಗ್ ಮಾಡ್ತೀವಿ. ಫೋನ್ ಕೊಡಂಟಿ ಹೆಂಗೋ ಇವರೆಲ್ಲ ಕಂಪ್ನಿಗೆ ಸಿಕ್ಬಿಟ್ರಲ್ಲ ಅದೇ ಖುಷಿ. ಅದು 1 ಇಯರ್ ಇಂದನು ನಾವು 1 ಇಯರ್ ಇಂದ ಪ್ಲಾನ್ ಮಾಡಿದ್ವಿ, ಹಾಗೇ ಇಲ್ಲ. ಪೂಜೆ ಆಯ್ತಾ? ಮನೆಗೆ ಹೋಗ್ರಿ. ಉಳ್ಳಗಿರ ನೀ ಅವಳು ಹೇಳಿ ಚೆನ್ನಾಗಿ ಹೇಳ್ತಾಳೆ. ನೀನ್ ಐಡ್ ಆಗಮ್ಮ. ಹೋಗ್ತಿದೀವಿ ಅಮ್ಮ ಸೈಡ್ ಹೋಗು. ಏ ಅಮ್ಮ ಕುಂಕುಮ ಇತ್ತಲ್ಲ ಕಾಲ ಕೊಡ್ತೀಯ. ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ ಈಗ ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ತಿದೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರು ಮಾಡಬೇಕು? ಹಂಗೆ ಈ ವಿಡಿಯೋನ ಕೊನೆವರೆಗೂ ನೋಡ್ರಿ. ಈ ವಿಡಿಯೋನ ಕೊನೆವರೆಗೂ ನೋಡ್ರಿ. ಹೋಗಿದ್ದು ಹೋಗಿದ್ದು ಇದು ನೋಡಕ್ಕ ಪೂಜೆ ಮಾಡೋದನ್ನ ಲಾಸ್ಟಿಗೆ ಕೆನ್ನೆ ನೋವಾಗೆ ತನಿ. ಇದಾಗೈತೆ ಸುಮ್ಮನೆ ನನ್ನ ಕಾರಲ್ಲಿ ಬರ್ತಿದಾರೆ ಅಂಡೆ. ಏ ಅಮ್ಮ ಗಾಡಿಗೆ ಇಟ್ಬಿಟ್ಟಿದ್ರು, ಗಾಡಿಗೆ ಇಡ್ತಾರೆ. ಇವ್ರ ಪೂಜೆ ನೋಡಿ
ಪಾಪು ಪಾಪು